ಇನ್ನು ಈ ಪರಪ್ಪನ ಅಗ್ರಹಾರ ಜೈಲಿಗೆ ವಾಪಸ್ ಹೋಗ್ತೀವಿ ಅಂತಿದ್ದಾರಲ್ಲ, ಅದೇ ಜೈಲಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಕಾಲ್ ಮಾತಾಡಿರ್ತಾರೆ ದರ್ಶನ್. ಆ ವಿಡಿಯೋ ಕಾಲ್ನಲ್ಲಿ ಧರ್ಮ ಮತ್ತು ಸತ್ಯ ಮತ್ತು ದರ್ಶನ 3 ಜನ ಮಾತಾಡ್ತಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಆಗಿರುವಂಥ ವಿಡಿಯೋ ಕಾಲ್ ಕಾನ್ವರ್ಸೇಷನ್, ಅದನ್ನು ಸ್ವತಃ ದರ್ಶನ್ ಕೂಡ ಒಪ್ಕೊಂಡಿದ್ದಾರೆ. ಜೈಲಿಂದ ರೌಡಿ ಧರ್ಮ ಅನ್ನೋ ಒಂದು ವಿಡಿಯೋ ಕಾಲ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಸತ್ಯ ವಿಚಾರಣೆಯನ್ನ ಖಾಕಿ ಪಡೆ ನಡೆಸಿದೆ. ವಿಚಾರಣೆಯ ವೇಳೆ ವಿಡಿಯೋ ಕಾಲ್ ಸಂಬಂಧ ಸತ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ವಿಡಿಯೋ ಕಾಲ್ ಬಂದ ನಂಬರ್ ಕೂಡ ಪೊಲೀಸರಿಗಾಗಲೇ ಪಡ್ಕೊಂಡಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿದ್ದಂಥ ವಿಚಾರದ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಯಾವಾಗಾಗಿದ್ದು ಈ ಕಾಲು ಅಂತಂದ್ರೆ ಧರ್ಮಂದು ಬರ್ಡೇ ಇತ್ತಂತೆ. ಬರ್ಡೇ ಸೆಲೆಬ್ರೇಷನ್ ಟೈಮಲ್ಲಿ ಸತ್ಯಂಗ್ ವಿಡಿಯೋ ಕಾಲ್ ಮಾಡಿದ್ದಂತೆ. ಬರ್ಡೇ ಇದೆ ಅಂತ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸಿದ್ರಂತೆ. ಕೆಲವೊಂದು ವೇಳೆಯಲ್ಲಿ ಮಾತ್ರ ಪರಪ್ಪನ ಅಗ್ರಹಾರದಲ್ಲಿ ಜಾಮರು ವೀಕ್ ಆಗೋದು, ಮತ್ತೆಲ್ಲ ಟೈಮಲ್ಲಿ ಫೋನ್ ಕಾಲು ವಿಡಿಯೋ ಕಾಲ್ ಎಲ್ಲ ಚೆನ್ನಾಗೇ ಇರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಕೊಡ್ತಾ ಇತ್ತು. ಈಗ ಈ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಸತ್ಯ, ಧರ್ಮ ಮತ್ತು ದರ್ಶನ್ ಅಂತ. ವೀರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ವಿಡಿಯೋ ಕಾಲ್ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮರ್ ಬಗ್ಗೆ ಅನುಮಾನ ಇತ್ತು, ವಿಡಿಯೋ ಕಾಲ್ ಆಗಿರುವ ಅಥವಾ ಬಂದಿರುವ ನಂಬರ್ ಬಗ್ಗೆ ಅನುಮಾನ ಇತ್ತು, ಆ ಫೋನ್ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಇತ್ತು, ಕುತೂಹಲ ಇತ್ತು. ಯಾವ್ಯಾವ ಕುತೂಹಲಗಳಿಗೆ ಉತ್ತರ ಸಿಕ್ಕಿದೆ? ಈ ಉತ್ತರಗಳು ಎಷ್ಟು ಮಹತ್ವ ಆಗುತ್ತೆ ಈ ತನಿಖೆಯಲ್ಲಿ? ವೀರೇಶ್. ಖಂಡಿತ ಪ್ರಣುತ್, ಈಗಾಗಲೇ ಏನು ರೌಡಿ ಶೀಟರ್ ಧರ್ಮ ಅಂದರೆ ಬಾಣಸ್ವಾಡಿಯ ರೌಡಿ ಶೀಟರ್ ಕೊಲೆ ಕೇಸಲ್ಲಿ ಏನು ಪರಪ್ಪನ ಅಗ್ರಹಾರ ಸೇರಿರುವಂಥ ಸಂದರ್ಭದಲ್ಲಿ ಏನು ಆತ ದರ್ಶನ್ ಒಂದು ಬ್ಯಾರಿಗೇಟ್ನಲ್ಲಿ ಕೂಡ ಇರುವಂಥದ್ದು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪರಪ್ಪನ ಅಗ್ರಹಾರದಲ್ಲಿ ಕೂಡ ದೂರು ದಾಖಲಾಗುವಂಥ ಸಂದರ್ಭದಲ್ಲಿ ಏನು ಹಿರಿಯ ಅಧಿಕಾರಿಗಳ ಒಂದು ಮೇರೆಗೆ ಏನು ಹೆಚ್ಚಿನ ತನಿಖೆ ಕೂಡ ನಡೆಸಿರುವಂಥದ್ದು ಮತ್ತು ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ದೃಶ್ಯಾವಳಿಗಳಲ್ಲಿ 3 ಜನ ಕೂಡ ಸ್ಪಷ್ಟವಾಗಿ ಕಾಣ್ತಾರೆ. ಅದರಲ್ಲಿ ಪ್ರಮುಖವಾಗಿ ಧರ್ಮನ ಜೊತೆ ಇದ್ದಂಥ ವ್ಯಕ್ತಿ ಸತ್ಯನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿರುವಂಥದ್ದು ಮತ್ತು ವಿಚಾರಣೆ ವೇಳೆಯಲ್ಲಿ ಆತ ಯಾವ ನಂಬರಿಂದ ಕಾಲ್ ಮಾಡಿದ್ದ ಮತ್ತು ಯಾವ ಉದ್ದೇಶಕ್ಕಾಗಿ ಮಾತಾಡಿದ್ದ. ಯಾಕಂದರೆ ಒಂದು ಕಡೆ ಧರ್ಮ ಹೇಳ್ತಾನೆ, ನನ್ನ ಬರ್ತ್ಡೇ ಒಂದು ಸೆಲೆಬ್ರೇಷನ್ ಇತ್ತು, ಹಾಗಾಗಿ ನಾನು ನನಗೆ ನಟ ದರ್ಶನ್ ಪರಿಚಯ ಮಾಡಿಸಿದ್ದೆ, ಹಾಗಾಗಿ ವಿಡಿಯೋ ಕಾಲ್ನಲ್ಲಿ ಅವರ ಅಭಿಮಾನಿ ಅನ್ನೋ ಒಂದು ಕಾರಣಕ್ಕೆ ಮಾತನಾಡಿಸಿದ್ದೆ ಅಂತ ಒಂದು ಕಡೆ ಹೇಳಿದರೆ, ಮತ್ತೊಂದು ಕಡೆ ಸತ್ಯ ಏನೆಲ್ಲ ಮಾತಾಡಿದ ಅನ್ನೋದು ತನಿಖೆಯಲ್ಲಿ ಕೂಡ ನಡೀತಿರುವಂಥದ್ದು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸತ್ಯನನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆ ಕೂಡ ಕೈಗೊಂಡಿರುವಂಥದ್ದು. ಸತ್ಯ ಏನೆಲ್ಲ ಮಾತಾಡಿದ್ದಾರೆ ಮತ್ತು ಸತ್ಯ ಯಾವ ನಂಬರಿಂದ ಕಾಲ್ ಮಾಡಿದ್ದ, ಅಂದರೆ ಯಾರ್ಯಾರಿಗೆ ಕಾಲ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸಿರುವಂಥದ್ದು. ಇದು ಒಂದು ಕಡೆ ಆದರೆ ನಟ ದರ್ಶನ ಜೊತೆ ಏನೆಲ್ಲ ಮಾತಾಡಿದ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಇದಲ್ಲದೆ ಏನು ಪರಪ್ಪನ ಅಗ್ರಹಾರದಲ್ಲಿ ಒಂದು ಜಾಮರ್ ಕೂಡ ಅಳವಡಿಕೆ ಆದರೂ ಕೂಡ ಒಂದೊಂದು ಟೈಮಲ್ಲಿ ಏನೋ ಒಂದು ಜಾಮರ್ ಕೂಡ ಕೈ ಕೊಡುವಂಥ ಸಂದರ್ಭ ಇರುತ್ತೆ. ಆ ಸಂದರ್ಭವನ್ನು ಬಳಸಿಕೊಂಡು ಏನು ಧರ್ಮ ಏನು ಸತ್ಯನಿಗೆ ಕಾಲ್ ಮಾಡಿ ಏನೋ ಬರ್ತಡೇ ಇದೆ, ಹಾಗಾಗಿ ನನಗೆ ನಿಮ್ಮ ಕಟ್ಟಾಭಿಮಾನಿ ನನ್ನ ಸ್ನೇಹಿತ ಅನ್ನೋ ಒಂದು ಕಾರಣಕ್ಕೆ ಕೊಟ್ಟಿನಿ ಮತ್ತು ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಏನು ತನಿಖಾಧಿಕಾರಿ ಮುಂದೆ ನಟ ದರ್ಶನ್ ಕೂಡ ಹೇಳಿಕೊಂಡಿರುವಂಥದ್ದು ಮತ್ತು ಮಾತನಾಡಿರೋ ವಿಚಾರವಾಗಿ ಕೂಡ ತಪ್ಪೊಪ್ಪಿಕೊಂಡಿರುವಂಥದ್ದು. ಈ ಹಿನ್ನೆಲೆಲ್ಲ ನೋಡ್ತಾ ಇದ್ರೆ ಮತ್ತೆ ಜಾಮರ್ ವಿಚಾರಗಳು ಇಟ್ಟುಕೊಂಡು ಏನೋ ಒಂದು ವಿಡಿಯೋ ಕಾಲ್ನಲ್ಲಿ ಮಾತಾಡಿರುವಂಥದ್ದು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮ ಈಗಾಗಲೇ ಮೂಬಲ್ ಕೂಡ ಜಡ್ಜ್ ಬಿಸಿ ಹಾಕಿರುವಂಥದ್ದು. ಸತ್ಯ ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಸತ್ಯನ ನಂಬರನ್ನು ಕೂಡ ಈಗಾಗಲೇ ತನಿಖಾಧಿಕಾರಿ ತೆಗೆದುಕೊಂಡು ಮತ್ತು ಡೂಪ್ಲಿಕೇಟ್ ಸಿಮ್ ತೆಗೆದುಕೊಂಡು ಯಾರೆಲ್ಲ ಕಾಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಆದ ಬಳಿಕ ಏನು ಸತ್ಯತೆ ಹೊರಬರಬೇಕಾಗಿದೆ, ಜಾಮರ್ ಯಾವ ರೀತಿ ದುರುಪಯೋಗ. ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.